ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಸಿನಿಮಾ ಜಗತ್ತನ್ನು ಅಷ್ಟೇ ಅಲ್ಲದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಒಂದು ಗಂಭೀರ ಘಟನೆಯ ಬಗ್ಗೆ ವಿವರವಾಗಿ ಮಾತಾಡೋಣ. ಇದು ಕೇವಲ ಸಿನಿಮಾ ಸುದ್ದಿಯಲ್ಲ. ಇದರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಪ್ರಾಣದ ಬೆಲೆ ಮತ್ತು ಕಾನೂನಿನ ಸಂಕೀರ್ಣತೆ ಅಡಗಿದೆ. ಹೌದು, ನಾವು ಮಾತಾಡ್ತಿರೋದು ಪುಷ್ಪ 2 ಸಿನಿಮಾದ ಪ್ರಿವ್ಯೂ ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಆ ಭೀಕರ ತುಳಿತದ ಘಟನೆ ಬಗ್ಗೆ. ಈ ಘಟನೆ ನಡೆದು ಈಗ 1 ವರ್ಷ ಕಳೆದಿದೆ. ಈ 1 ವರ್ಷದ ನಂತರ ಹೈದರಾಬಾದ್ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ದೋಷಾರೋಪ ಪಟ್ಟಿಯನ್ನು ಅಂದರೆ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಆ ಚಾರ್ಜ್ ಶೀಟ್ನಲ್ಲಿ ಏನಿದೆ, ನಟ ಅಲ್ಲು ಅರ್ಜುನ್ ಅವರ ಪಾತ್ರವೇನು ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಘಟನೆ ಹೇಗೆ ಶುರುವಾಯಿತು ಅನ್ನೋದನ್ನ ನೋಡೋಣ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಡೀ ಭಾರತ ಪುಷ್ಪ 2 ಸಿನಿಮಾದ ರಿಲೀಸ್ಗಾಗಿ ಕಾಯುತ್ತಿತ್ತು. ಆ ಹವಾ ಎಷ್ಟಿತ್ತೆಂದರೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಒಂದು ಸ್ಪೆಷಲ್ ಪ್ರಿವ್ಯೂ ಶೋ ಏರ್ಪಡಿಸಲಾಗಿತ್ತು. ಆ ದಿನ ಅಂದರೆ ಡಿಸೆಂಬರ್ 4ರಂದು ರಾತ್ರಿ ಸುಮಾರು 9 ಗಂಟೆ ದಾಟಿದ ಮೇಲೆ ಸಂಧ್ಯಾ ಥಿಯೇಟರ್ ಹತ್ತಿರ ಸಾವಿರಾರು ಜನ ಅಭಿಮಾನಿಗಳು ಜಮಾಯಿಸಿದ್ದರು. ನಟ ಅಲ್ಲು ಅರ್ಜುನ್ ಅವರು ಥಿಯೇಟರ್ಗೆ ಬರ್ತಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಅವರು ರಾತ್ರಿ 9:40 ಸುಮಾರಿಗೆ ಅಲ್ಲಿಗೆ ಬಂದಾಗ ಪರಿಸ್ಥಿತಿ ಕೈಮೀರಿ ಹೋಯಿತು. ಅಭಿಮಾನಿಗಳು ಅವರನ್ನು ನೋಡಲು ಒಬ್ಬರ ಮೇಲೊಬ್ಬರು ಮುನ್ನುಗ್ಗಿದರು. ಅಲ್ಲಿ ಬೌನ್ಸರ್ಗಳು ಮತ್ತು ಜನರ ನಡುವೆ ನೂಕುನುಗ್ಗಲು ಉಂಟಾಗಿ ಕೊನೆಗೆ ದೊಡ್ಡ ತುಳಿತವೇ ಸಂಭವಿಸಿತು. ಈ ದುರ್ಘಟನೆಯಲ್ಲಿ ರೇವತಿ ಎಂಬ ಮಹಿಳೆ ಪ್ರಾಣ ಕಳೆದುಕೊಂಡರು. ಅವರ ಜೊತೆಗಿದ್ದ ಮಗ ತೇಜ್ ಕೂಡ ಗಂಭೀರವಾಗಿ ಗಾಯಗೊಂಡನು. ಇದು ಕೇವಲ ಒಂದು ಅಪಘಾತವಾಗಿರಲಿಲ್ಲ, ಇದೊಂದು ವ್ಯವಸ್ಥೆಯ ವೈಫಲ್ಯವಾಗಿತ್ತು. ಈಗ 1 ವರ್ಷದ ನಂತರ ಸಲ್ಲಿಸಲಾಗಿರುವ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು 23 ಜನರನ್ನು ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಸಂಧ್ಯಾ ಥಿಯೇಟರ್ ಮ್ಯಾನೇಜ್ಮೆಂಟ್ ಮೊದಲ ಆರೋಪಿಯಾದರೆ ನಟ ಅಲ್ಲು ಅರ್ಜುನ್ ಅವರನ್ನು 11ನೇ ಆರೋಪಿ ಎಂದು ಹೆಸರಿಸಲಾಗಿದೆ. ಪೊಲೀಸರು ಈ ಚಾರ್ಜ್ ಶೀಟ್ ಸಲ್ಲಿಸಲು 1 ವರ್ಷ ಸಮಯ ತಗೊಂಡಿದ್ದಾರೆ. ಯಾಕೆ ಇಷ್ಟು ತಡವಾಯಿತು ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಿದೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ 60ರಿಂದ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಆದರೆ ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಬದಲಾವಣೆ ಮತ್ತು ಪ್ರಕರಣದ ಗಾಂಭೀರ್ಯತೆಯಿಂದಾಗಿ ಇಷ್ಟು ಸಮಯ ಬೇಕಾಯಿತು ಎಂದು ಪೊಲೀಸರು ಹೇಳ್ತಿದ್ದಾರೆ. ಪೊಲೀಸರ ವಾದದ ಪ್ರಕಾರ ಈ ಘಟನೆಯಲ್ಲಿ ಹಲವು ತಪ್ಪುಗಳು ನಡೆದಿವೆ. ಮೊದಲನೆಯದಾಗಿ, ಸಂಧ್ಯಾ ಥಿಯೇಟರ್ ಮ್ಯಾನೇಜ್ಮೆಂಟ್ ಅಷ್ಟು ದೊಡ್ಡ ಮಟ್ಟದ ಜನಸಂದಣಿಯಲ್ಲೂ ನಿರೀಕ್ಷಿಸಿರಲಿಲ್ಲ ಅಥವಾ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಡಿರಲಿಲ್ಲ. ಎರಡನೆಯದಾಗಿ, ನಟ ಅಲ್ಲು ಅರ್ಜುನ್ ಅವರ ತಂಡ ಥಿಯೇಟರ್ಗೆ ಭೇಟಿ ನೀಡುವ ಬಗ್ಗೆ ಸರಿಯಾದ ಪೂರ್ವ ಮಾಹಿತಿ ಅಥವಾ ಅನುಮತಿ ಪಡೆದಿರಲಿಲ್ಲ ಎನ್ನಲಾಗುತ್ತದೆ. ರಾಜಕೀಯ ನಾಯಕರು ಮತ್ತು ಪೊಲೀಸರ ಹೇಳಿಕೆಗಳನ್ನು ಗಮನಿಸಿದರೆ ಆ ದಿನ ಸಂಧ್ಯಾ ಥಿಯೇಟರ್ ಪೊಲೀಸರಿಗೆ ಪತ್ರ ಬರೆದು ರಕ್ಷಣೆ ಕೇಳಿತು. ಆದರೆ ಪೊಲೀಸರು ಅಷ್ಟು ಜನರನ್ನು ನಿಭಾಯಿಸುವುದು ಕಷ್ಟ ಅಂತ ಹೇಳಿ ಆ ಪತ್ರವನ್ನು ತಿರಸ್ಕರಿಸಿದ್ದರು ಎನ್ನಲಾಗಿದೆ. ಆದರೂ ಕೂಡ ನಟನ ವಾಹನ ಅಲ್ಲಿಗೆ ಬಂದಿದ್ದು ಹೇಗೆ ಮತ್ತು ಅಲ್ಲಿ ಅಷ್ಟು ಜನ ಸೇರಲು ಬಿಟ್ಟಿದ್ದು ಯಾರು ಅನ್ನೋದೇ ಈಗಿನ ದೊಡ್ಡ ಪ್ರಶ್ನೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರು ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡಿದ್ದರು. ಅವರು ಹೇಳಿದ ಒಂದು ಮಾತು ಈಗಲೂ ಎಲ್ಲರಿಗೂ ನೆನಪಿದೆ. ನಟನಿಗೆ ಥಿಯೇಟರ್ ಒಳಗೆ ಇರುವಾಗಲೇ ಹೊರಗೆ ಸಾವು ಸಂಭವಿಸಿದ ಸುದ್ದಿ ತಿಳಿದಿತ್ತು, ಆದರೂ ಅವರು ಹೊರಗೆ ಬಂದು ರೋಡ್ ಶೋ ಮಾಡಿದರು ಎಂಬುದು ಅವರ ಆರೋಪವಾಗಿತ್ತು. ಅಷ್ಟೇ ಅಲ್ಲದೆ ನಟನ ಕಾರಿನ ಮೇಲ್ಭಾಗವನ್ನು ತೆರೆದು ಕೈ ಬೀಸುತ್ತಾ ಹೋಗಿದ್ದು ಜನರ ಪ್ರಾಣಕ್ಕಿಂತ ಸಿನಿಮಾ ಪ್ರಚಾರವೇ ಮುಖ್ಯವಾಯಿತೇ ಎಂಬ ಪ್ರಶ್ನೆಯನ್ನು ಅವರು ಎತ್ತಿದ್ದರು. ಇತ್ತ ನಟನ ಪರವಕೀಲರಾದ ನಿರಂಜನ್ ರೆಡ್ಡಿಯವರು ಈ ವಾದವನ್ನು ತಳ್ಳಿಹಾಕಿದ್ದಾರೆ. ನಟ ಥಿಯೇಟರ್ ಒಳಗೆ ಹೋಗಿದ್ದಾಗ ಹೊರಗೆ ನಡೆದ ಘಟನೆಗೆ ಅವರನ್ನು ಹೊಣೆ ಮಾಡುವುದು ಸರಿಯಲ್ಲ ಎಂದು ಅವರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ. ಇವೆಲ್ಲದರ ನಡುವೆ ನಾವು ರೇವತಿಯವರ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕಿದೆ. ರೇವತಿಯವರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಮಗ ತೇಜ್ ಪರಿಸ್ಥಿತಿ ಇಂದಿಗೂ ಸುಧಾರಿಸಲಿಲ್ಲ. ತುಳಿತದ ಸಮಯದಲ್ಲಿ ಆ ಮಗುವಿನ ಮೆದುಳಿಗೆ ಆಮ್ಲಜನಕ ಸಿಗದೆ ಹೈಪಾಕ್ಸಿಯಾ ಎಂಬ ಸ್ಥಿತಿ ಉಂಟಾಗಿದೆ. ಆತ ಈಗಲೂ ಸರಿಯಾಗಿ ಮಾತಾಡಲು ಅಥವಾ ನಡೆಯಲು ಸಾಧ್ಯವಾಗದೆ ಚಿಕಿತ್ಸೆ ಪಡೆದಿದ್ದಾನೆ. ನಟ ಅಲ್ಲು ಅರ್ಜುನ್ ಅವರು ಆ ಮಗುವಿನ ಸಂಪೂರ್ಣ ವೈದ್ಯಕೀಯ ಖರ್ಚನ್ನು ಭರಿಸುತ್ತಿದ್ದಾರೆ ಅನ್ನೋದು ನಿಜ. ಆದರೆ ಕಳೆದು ಹೋದ ತಾಯಿಯ ಪ್ರೀತಿ ಮತ್ತು ಮಗುವಿನ ಸಹಜ ಜೀವನವನ್ನು ಯಾವ ಹಣವೂ ಮರಳಿ ತರಲು ಸಾಧ್ಯವಿಲ್ಲ. ಇಲ್ಲಿ ಪ್ರಶ್ನೆ ಇರೋದು ಕೇವಲ ಹಣದ್ದಲ್ಲ, ಬದಲಾಗಿ ಇಂತಹ ತಪ್ಪುಗಳಿಗೆ ಶಿಕ್ಷೆ ಆಗುತ್ತಾ ಅನ್ನೋದು. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವ ಪ್ರಕಾರ
ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇದರಲ್ಲಿ ಸೆಕ್ಷನ್ 106 ಅಂದರೆ ನಿರ್ಲಕ್ಷ್ಯದಿಂದ ಸಾವಿಗೆ ಕಾರಣವಾಗುವುದು ಮತ್ತು ಇತರೆ ಗಂಭೀರ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಈ ಪ್ರಕರಣದಲ್ಲಿ ತನಿಖೆ ಮಾಡುವಾಗ ಪೊಲೀಸರು ಅಂದು ಕಾರ್ಯನಿರ್ವಹಿಸಿದ ಕೆಲವು ಪೊಲೀಸ್ ಅಧಿಕಾರಿಗಳ ವೈಫಲ್ಯದ ಬಗ್ಗೆಯೂ ಚರ್ಚಿಸಿದ್ದಾರೆ. ಯಾಕೆಂದರೆ ಅಂದು ಕೆಲವು ಪೊಲೀಸರು ಕೂಡ ಜನರನ್ನು ನಿಯಂತ್ರಿಸುವ ಬದಲು ನಟನನ್ನು ನೋಡಲು ಮುಂದಾಗಿದ್ದರು. ಗ್ರೌಂಡ್ ಫ್ಲೋರ್ನಲ್ಲಿ ಜನರನ್ನು ನಿಯಂತ್ರಿಸಲು ಸರಿಯಾದ ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ ಅನ್ನುವುದನ್ನ ವಿಡಿಯೋ ಸಾಕ್ಷಿಗಳು ಹೇಳುತ್ತಿವೆ. ಈ ಘಟನೆಯಿಂದ ನಾವೆಲ್ಲರೂ ಕಲಿಯಬೇಕಾದ ಪಾಠ ತುಂಬಾ ಇದೆ. ಸಿನಿಮಾಗಳು ನಮಗೆ ಮನರಂಜನೆ ನೀಡಬಹುದು, ನಟನು ನಮಗೆ ಸ್ಫೂರ್ತಿ ನೀಡಬಹುದು, ಆದರೆ ಅವರ ಮೇಲಿರುವ ಅಭಿಮಾನ ನಮ್ಮ ಪ್ರಾಣಕ್ಕಿಂತ ದೊಡ್ಡದಲ್ಲ. ಒಂದು ಪ್ರೀವ್ಯೂ ಶೋಗೆ ಅಂತಹ ನೂಕುನುಗ್ಗಲಿನಲ್ಲಿ ಪುಟ್ಟ ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಕರೆದುಕೊಂಡು ಹೋಗುವುದು ಎಷ್ಟು ಅಪಾಯಕಾರಿ ಎನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಜನಸಂದಣಿ ಹೆಚ್ಚಿರುವ ಕಡೆ ಕನಿಷ್ಠ ಸಿವಿಕ್ ಸೆನ್ಸ್ ಅಂದರೆ ನಾಗರಿಕ ಪ್ರಜ್ಞೆ ಇಲ್ಲದಿದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ನಡೆಯುತ್ತವೆ. ಈಗ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಆರೋಪಿಗಳಿಗೆ 10 ವರ್ಷಗಳವರೆಗೆ ಶಿಕ್ಷೆಯಾಗುವ ಸಾಧ್ಯತೆ ಇದೆ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ. ಇದು ಕೇವಲ ಅಲ್ಲು ಅರ್ಜುನ್ ಅಥವಾ ಸಂಧ್ಯಾ ಥಿಯೇಟರ್ ಪ್ರಕರಣ ಅಲ್ಲ. ಇಡೀ ಸಿನಿಮಾ ಇಂಡಸ್ಟ್ರಿಗೆ ಮತ್ತು ಕಾರ್ಯಕ್ರಮ ಆಯೋಜಕರಿಗೆ ಇದೊಂದು ಎಚ್ಚರಿಕೆ ಗಂಟೆಯಾಗಿದೆ. ಸಾರ್ವಜನಿಕ ಸುರಕ್ಷತೆಯನ್ನು ಕಡೆಗಣಿಸಿ ಮಾಡುವ ಪ್ರಚಾರದ ಬೆಲೆ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದಕ್ಕೆ ಈ ಸಾವು ಮತ್ತು ತೇಜ್ ಎಂಬ ಮಗುವಿನ ಇಂದಿನ ಸ್ಥಿತಿಯೇ ಸಾಕ್ಷಿಯಾಗಿದೆ. ಹಣ ಮತ್ತು ಅಧಿಕಾರ ಇರುವವರಿಗೆ ಒಂದು ನ್ಯಾಯ, ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಇರಬಾರದು. ರೇವತಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಮತ್ತು ಅವರ ಮಗನಿಗೆ ನ್ಯಾಯ ಸಿಗಬೇಕಾದ್ರೆ ಈ ಪ್ರಕರಣದಲ್ಲಿ ಅಸಲಿ ತಪ್ಪಿತಸ್ಥರು ಯಾರು ಅನ್ನೋದು ಸಾಬೀತಾಗಬೇಕು. ಪೊಲೀಸರು ತಮ್ಮ ಚಾರ್ಜ್ ಶೀಟ್ನಲ್ಲಿ ನೀಡಿರುವ ವಿವರಗಳು ನಿಜಕ್ಕೂ ಆಘಾತಕಾರಿಯಾಗಿವೆ. ಥಿಯೇಟರ್ನಲ್ಲಿ ಎಕ್ಸಿಟ್ ಗೇಟ್ಗಳ ಸಮಸ್ಯೆ, ಬೌನ್ಸರ್ಗಳ ವರ್ತನೆ ಮತ್ತು ಅತಿಯಾದ ಟಿಕೆಟ್ ಮಾರಾಟದ ಬಗ್ಗೆಯೂ ಇದರಲ್ಲಿ ಉಲ್ಲೇಖ ಇರಬಹುದು. ಈ ಪ್ರಕರಣದ ಟ್ರಯಲ್ ಅಂದರೆ ವಿಚಾರಣೆ ಆರಂಭವಾದಾಗ ಇನ್ನಷ್ಟು ಸತ್ಯಗಳು ಹೊರಗೆ ಬರಲಿವೆ. ಸಾರ್ವಜನಿಕವಾಗಿ ಇಂತಹ ಘಟನೆಗಳು ನಡೆದಾಗ ನಾವು ಕೇವಲ ಅಂದು ಮಾತ್ರ ಅದರ ಬಗ್ಗೆ ಮಾತಾಡಿ ಆಮೇಲೆ ಮರೆತು ಹೋಗುತ್ತೇವೆ. ಆದರೆ ಆ ಕುಟುಂಬ ಇಂದಿಗೂ ದಿನನಿತ್ಯ ಆ ನೋವನ್ನು ಅನುಭವಿಸುತ್ತದೆ. ಅವರ ಈ ಪರಿಸ್ಥಿತಿಗೆ ಕಾರಣರಾದವರು ಕಾನೂನಿನ ಅಡಿಯಿಂದ ತಪ್ಪಿಸಿಕೊಳ್ಳಬಾರದು. ಸಿನಿಮಾ ಪ್ರಚಾರಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ನಿರ್ಮಾಣ ಸಂಸ್ಥೆಗಳು ಮತ್ತು ಸೆಲೆಬ್ರಿಟಿಗಳು ಜನರ ಸುರಕ್ಷತೆಗಾಗಿ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಅಭಿಮಾನಿಗಳೇ ನಿಮ್ಮ ಶಕ್ತಿ ಎಂದು ಹೇಳುವ ನಟರು ಅದೇ ಅಭಿಮಾನಿಗಳ ಪ್ರಾಣಕ್ಕೆ ಕುತ್ತು ಬಂದಾಗ ಎಷ್ಟು ಮಟ್ಟಿಗೆ ಜವಾಬ್ದಾರರಾಗಿರುತ್ತಾರೆ ಅನ್ನೋದನ್ನ ಈ ಪ್ರಕರಣ ನಮಗೆ ತೋರಿಸಿಕೊಡಲಿದೆ. ಹೈದರಾಬಾದ್ ಪೊಲೀಸರು ಈ ಬಾರಿ ಬಹಳ ಕಠಿಣವಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಎಂದು ಕಾಣುತ್ತದೆ. ಸಜ್ಜನಾರಂತಹ ಅಧಿಕಾರಿಗಳು ಇದರ ಮೇಲೆ ನಿಗಾ ಇಟ್ಟಿರೋದ್ರಿಂದ ನ್ಯಾಯ ಸಿಗುವ ಭರವಸೆ ಇದೆ. ಕೊನೆಯದಾಗಿ, ಕಾನೂನು ಎಲ್ಲರಿಗೂ ಒಂದೇ. ನಟನಿರಲಿ ಅಥವಾ ಸಾಮಾನ್ಯ ಮನುಷ್ಯನಿರಲಿ, ನಿರ್ಲಕ್ಷ್ಯದಿಂದ ಪ್ರಾಣಹಾನಿಯಾದಾಗ ಶಿಕ್ಷೆ ಅನುಭವಿಸಲೇಬೇಕು. ಈ ಪ್ರಕರಣದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ರೇವತಿಯವರ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಮತ್ತು ಪುಟ್ಟ ತೇಜ್ ಬೇಗ ಗುಣಮುಖನಾಗಲಿ ಎಂದು ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ದರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸಾರ್ವಜನಿಕ ಸುರಕ್ಷತೆಯ ಬಗ್ಗೆ ನಾವೆಲ್ಲರೂ ಜಾಗೃತರಾಗೋಣ. ಮತ್ತೊಂದು ಇಂತಹ ಮಹತ್ವದ ವಿಷಯದೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು.